ಇನ್ನೊಂದು ಮಾತು ಹೇಳಲೇಬೇಕು, ಮೇ ಬಿ ಇದೇ ಕೊನೆಯ ಒಂದು ರೈಟ್. ಸೊ ಗಾಯ್ಸ್, ನಮಸ್ಕಾರಗಳು ಫ್ರಮ್ ತಿರುಪತಿ. ಎಸ್, ತಿರುಪತಿಯಲ್ಲಿ ಆ್ಯಕ್ಚುಲಿ ಕೆಲಸ ಸಿಕ್ಕಿದ್ರೆ ಕುಟುಂಬ ಸಮೇತ ಬರ್ತೀವಿ ಅಂತ ನಾವು ಮತ್ತೆ ಬೇಡ್ಕೊಂಡಿದ್ರು. ಅದೊಂದೇ ರೀಸನಲ್ಲಿ ದರ್ಶನ ಮಾಡೋಣ ಅಂತ ಬಂದಿದ್ವಿ. ಕೊನೆಯ ವಿಡಿಯೋದಲ್ಲಿ ಬೆಂಗಳೂರಿಂದ ಹೇಗೆ ಬಂದ್ವಿ, ಸ್ಪೆಷಲ್ ದರ್ಶನಕ್ಕೆ ಹೋಗೋಕೆ ಯಾವ ರೀತಿ ಎಲ್ಲ ಒಂದು ಟೋಕನ್ ನಾವು ಈಸ್ಕೊಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡಿರ್ತೀರಾ. ಸೊ ಇವತ್ತು ಟೈಮ್ ನೋಡ್ತಾ ಇದ್ದೀರಾ, ಎಕ್ಸಾಕ್ಟ್ಲಿ 5:09 ಆಯ್ತು. 6 ಗಂಟೆಗೆ ಶ್ರೀವಾರಿ ಮೆಟ್ಟು ತೆಗಿಯುತ್ತೆ, ಗೇಟ್ ಓಪನ್ ಮಾಡ್ತಾರೆ. ಸೊ ನಮ್ಗೆ ಇವತ್ತು ಆ ಟೋಕನ್ ಅಲ್ಲಿ 12 ಗಂಟೆಗೆ ದರ್ಶನ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಪ್ಲಾನ್ ಇಷ್ಟೇ, ರೂಮ್ ಖಾಲಿ ಮಾಡಿ ಕಾರ್ ತಗೊಂಡು ಭೂದೇವಿ ಪಾರ್ಕಿಂಗ್ ಏರಿಯಾದಲ್ಲಿ ಹೋಗ್ಬಿಟ್ಟು ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಅಲಿಪಿರಿ ಬಂದು ಆಟೋ ಹಿಡ್ಕೊಂಡು ಶ್ರೀವಾರಿ ಮೆಟ್ಲಿಗೆ ಹೋಗ್ಬೇಕು. ಫೈನ್, 5:12 ಆಯ್ತು. ಕೀ ಆ ಕಡೆ ಒಂದು ಹೇಳಿದ್ರೆ ಅಂಕಲ್, ನಾನು ಚೆಕ್ಇನ್ ಆಗ್ತೀವಿ, ಚೆಕ್ಔಟ್ ಆಗ್ತೀವಿ ಅಂತ. ಕಾರ್ ಬೀಗ ಇದೆಯಾ ಅಂಕಲ್? 2700 ಕೊಟ್ಟಿದ್ರು, 2200 ರೂಮ್ ರೆಂಟ್. ತಿರುಪತಿಯಲ್ಲಿ ಈ ತರ ಒಂದು ಅಕಮಂಡೇಶನ್ ನಾನು ಎಕ್ಸ್ಪೆಕ್ಟ್ ಮಾಡಿ. ಸೊ ವರ್ತು ಅಕಮಂಡೇಶನ್ ಅಂತೂ. ಸೊ ಇದೇ ನೋಡಿ 5 ಫ್ಲೋರ್. ವಡಾನ street, confident, hustle swag. I tell my girl to go get a cheat on. I'm focused on the bag, got my seat on. City lights flash when I ಕಾರ್ ನಡೀರಿ. ಆಟೋದಲ್ಲಿ ಹೋದ್ರೆ ಗಾಳಿ ತಗೊಂಡು ಹೋಗ್ಬೋದು. trap hook mid tempo bounce ad lib heavy. ಬ್ರೋ ಮುಂದೆ ಕುತ್ಕೊಳ್ಳಿ, ಬನ್ನಿ. 3 ಲಗೇಜಾ ಎಕ್ಕಿ ಹಿಂದೆ ಕುತ್ಕೊಂಬೋದಾ ಬ್ರೋ? ಇಬ್ರು ಪ್ರಸನ್ನ ಹಿಂದೆ ಕುತ್ಕೊಂತೀಯಾ? ಆಗುತ್ತಾ 3 ಜನ? ఎక్కు ಅಂಕಲ್, ನೀವು ಇಲ್ಲಿ ಮುಂದೆ ಕುತ್ಕೊಳ್ಳಿ. ಅక్కడ ಫುಲ್ చేయాలి. My lane I'm geeked on. Money talk loud. ಬ್ರೋ ಮುಂದೆ ಹೋಗ್ಬಿಡಿ, ಆಗಲ್ಲ. ಪ್ರಸನ್ನ ಮುಂದೆ ಹೋಗ್, ಜಾಗ లేదు. ಹೋಗು ನಾನು ನೀವು ಇಲ್ಲಿ ಕುತ್ಕೊ. ಹೋಗು, ಜಾಗ ಸಾಲಲ್ಲ. ಸೊ ಏನು ಕಾಣಿಸ್ತಾನೆ ಇಲ್ಲ. I've been married to the grind, I'm deep on. No attachment, my focus a lead on. Zip biz swag flow, this elite gone. Southern trap live shows, crowd chant. ಸೊ ನೆನ್ನೆ ಇಲ್ಲಿಂದಾನೇ ಹೋದ್ವಿ ಅಲಿಪಿರಿಗೆ. ಸೊ ನೆನ್ನೆ ಬಿಟ್ಟ ಅದೇ ಒಂದು ಜಾಗ, ಇದೇ ನಮ್ಮ ಆಟೋ. ಇವತ್ತಿಗೆ ನಮ್ಮ ಆಟೋ. ಸೊ ಎಸ್, ನೋಡ್ತಾ ಇದ್ದೀರಾ. ಏನಕ್ಕೆ ಇಲ್ಲಿ ನಿಂತ್ಕೊಂಡವ್ರು ಗೊತ್ತಿಲ್ಲ. ಐ ಥಿಂಕ್ 6 ಕಿಲೋಮೀಟರ್ ಇದೇ ತರ ನಿಂತೈತೆ ಏನೋ, ವಿಚಾರಿಸ್ಬೇಕು. ಯು ಕ್ಯಾನ್ ಸಿ ದ ಥಿಂಗ್ಸ್ ಹೋದೆ. ಸೊ ನೆನ್ನೆ ಇದೇ 6 ಚಟನೆ ಬಂದು ವಾಪಸ್ ಹೋದ್ವಿ. ನೆನಪಿರುತ್ತೆ ಅಂತ ಅನ್ಕೊಂಡಿದೀವಿ. ಬೇಜಾನ್ ಜನ ನಿಂತ್ಕೊಂಡವ್ರು ಯಾವಾಗ ಹೋಗಿ ಸೇರೋದು ನಾವು. ನೆನ್ನೆ ಬಂದು ರಿಟರ್ನ್ ಹೋದಂತ ಒಂದು ಜಾಗಕ್ಕೆ ಬಂದು ಸೇರ್ಬಿಟ್ವಿ. ಸೊ ಗೈಸ್ ಬಿಟ್ಟಿದ್ದಾರೆ, ಬಟ್ ಯಾವ ರೀತಿಯಿಂದ ಜಾಮ್ ಆಗಿದೆ ಅಂತ ಗೊತ್ತಿಲ್ಲ. ಹ್ಯಾವ್ ಟು ಚೆಕ್ ಔಟ್ ದಟ್. ಸೊ ನೋಡಿ ಐತೆ, ತಿರುಮಲಕ್ಕೂ ನಡಕದಾರಿ ಶ್ರೀವಾರಿ ಮೆಟ್ಟು 6 ಕಿಲೋಮೀಟರ್ ಅಂತ ಹಾಕೋರೆ. ನನ್ನ ಹಿಂದೆ ಆಂಧ್ರ ಗೌರ್ಮೆಂಟೇ ಬರ್ತೈತೆ ನೋಡಿ. ಇದೆ ಶ್ರೀವಾರಿ ಮೆಟ್ಟಿನ ಪಾರ್ಕಿಂಗ್ ಪಾಯಿಂಟ್. ಇದಕ್ಕೆ ಅಲ್ಲಿ ಗೇಟ್ ಇದೆ, ಅದ್ರ ಮೇಲೆ ಬಿಡಲ್ಲ. ಇವರೆಲ್ಲ ಬಸ್ಸಲ್ಲಿ ಬಂದವರು. ಸೊ ನೀವು ಕಾರಲ್ಲಿ ಬಂದ್ರು ಇದೇ ಲಾಸ್ಟ್. ಯಾವ ವೆಹಿಕಲ್ ಬಂದ್ರು ಇದು ವಿಕ್ಸ್ ನ ಮಾತ್ರ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ವಿಕ್ಸ್ ಎಲ್ಲಾ ಕಿರಿಕಿರಿಗೂ ಫಿಕ್ಸ್. ಯಾವ ವೆಹಿಕಲ್ ಬಂದ್ರು ಈ ಪಾಯಿಂಟ್ ಮುಂದ್ಗಡೆ ಬಿಡಲ್ಲ. ನಾವ ಕಾಣಿಸ್ತಿದ್ಯಾ, ಅಲ್ಲಿಗೆ ನಾವು ಹೋಗ್ಬೇಕು. ಇಲ್ಲಿ ಲೈಟ್ ಕಾಣಿಸ್ತಿದ್ಯಾ, ನಡ್ಕೊಂಡು ಹೋಗುವಂತ ಒಂದು ದಾರಿ. ಫೈನ್, ಬಂದಾಯ್ತು. ನನಗೆ ಕಾಳಹಸ್ತಿ ಅಂತಾನೆ ಬರ್ತಿದೆ. ಎಸ್, ವಿ ಆರ್ ಅಟ್ ಶ್ರೀನಿವಾಸ ಮಂಗಾಪುರಂ ಅಲ್ಲಿರುವಂತ. ಎಸ್, 6:11 ಆಯ್ತು. ಸೊ ಅಲ್ಲಿಂದ ಇಲ್ಲಿಗೆ 6 ಕಿಲೋಮೀಟರ್ ಬರಕ್ಕೆ 11 ನಿಮಿಷ ಆಯ್ತು. ಹಾಕೋ ಪ್ರಸನ್ನ ಸುಮ್ನೆ ಮತ್ತೇನಕ್ ತಂದೆ? ಹಾ ಬರುತ್ತೆ, ಇಟ್ಕೋ. ಸೊ ಇದೇ ಒಂದು ಪಾರ್ಕಿಂಗ್ ಪಾಯಿಂಟ್. ಸೊ ನಿಜವಾಗ್ಲೂ ಶ್ರೀವಾರಿ ಮೆಟ್ಟನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕಂದ್ರೆ ಅಲಿಪಿರಿ ನೋಡಾಯ್ತು 11 ಕಿಲೋಮೀಟರ್ 5.25 ಅವರ್ ರಪ್ ಅಂತ ನಡ್ಕೊಂಡು ಹೋಗಿ ಸೇರ್ಬಿಟ್ವಿ. ಬಟ್ ಇದು ಗೊತ್ತಿಲ್ಲ, ಇಲ್ಲಿಂದ ಇಲ್ಲಿ ಬರಕ್ಕೆ ಉಸಿರು ಎಳ್ಕೊಂತಿದೆ. ಐ ಡೋಂಟ್ ನೋ ಹೌದು. ಇದೇ ಒಂದು ಎಂಟ್ರಿ ಪಾಯಿಂಟ್. ಸೊ ಈ ಗೇಟ್ ಏನಿದೆ, ಈ ಚೆಕ್ ಪೋಸ್ಟ್, ಇದು 6 ಗಂಟೆಗೆ ನಮ್ಗೆ ಯಾವಾಗಲೂ ತೆಗಿಯೋದು. ಸೊ ರೂಟ್ಸ್ ಇನ್ ಬಿಟ್ವೀನ್ 2 to 5 AM.
ಏನಿದು ಅಲಿಪಿರಿಯನ್ ಶ್ರೀವಾರಿ 50 ವರ್ಷ ಇರೋರ ಮೇಲೆ ಬರಬೇಡಿ ಅಂತ ಹಾಕಿದ್ದಾರೆ. ಸೊ ಯಾಕಂದ್ರೆ ಅಷ್ಟೊಂದು ಸ್ಟ್ರೀಪ್ ಆಗಿರುತ್ತೆ. ಸ್ಲಿಪ್ಪರ್ ಇಲ್ಲೇ, ಸ್ಲಿಪ್ಪರ್ ಹೋಗಿ ಲೈನಲ್ಲಿ ನಿಲ್ಲಿ. ಸೊ ಆಸ್ ಯೂಶುವಲ್ ಅದೇ ರೂಲ್ಸು, ಚಪ್ಪಲಿ ಮೆಟ್ಲ ಮೇಲೆ ಹಾಕೊಂಡು ಹೋಗಿಲ್ಲ. ಸೊ ಸ್ಲಿಪ್ಪರ್ಸ್ನೆಲ್ಲ ಇಲ್ಲಿ ಲಗೇಜ್ ಕೌಂಟರ್ ಇದೆ. ಸೊ ಐ ಥಿಂಕ್ ಈಗ ಓಪನ್ ಮಾಡೋರು ಅನ್ಸುತ್ತೆ. ಲಗೇಜಸ್ನೆಲ್ಲ ತೊಗೊಂಡೋಗಿ ಟ್ರಕ್ ಬಂದೈತೆ. ಸೊ ನಾವೀಗ ಲಗೇಜ್ ಕೌಂಟ್ರಲ್ಲಿ ಇಲ್ಲಿ ಕೊಟ್ಬಿಟ್ರೆ ತೊಗೊಂಡೋಗಿ ನಮಗೆ ಮೇಲೆ ಸೇರಿಸ್ಬಿಡ್ತಾರೆ. ಸೇಮ್ ಅಲಿಪಿರಿಯಲ್ಲಿ ಏನು ಮಾಡೋರು ಅದೇ ಒಂದು ಪ್ರೊಸೀಜರೇ. ಅದಕ್ಕೆ ವಯಸ್ಸು ಹುಡುಗ ಇರಬೇಕು ಅನ್ನೋದು. ಇದೆ ಇವ್ರದ್ದು ಯಾವಾಗಲೂ ಇದೆ అయిపోయింది. సో ఇలా ಹೊಸ ಲಗೇಜ್ ಕೌಂಟರ್ಲು ಫ್ರೀ ಲಗೇಜ್ ಕೌಂಟರ್ ಸೇಮ್ ಅಲಿಪಿರಿ ಪ್ರೊಸೀಜರ್. ಇಲ್ಲಿ ನಮ್ ಬ್ಯಾಗ್ ಅನ್ನು ಕೊಟ್ರೆ ಸ್ಟಿಕ್ಕರ್ ಸ್ಕ್ಯಾನ್ ಮಾಡಿ ನಮ್ಗೊಂದು ಕಾಪಿ ಕೊಡ್ತಾರೆ. ಕೊಡೋದ್ನೆಲ್ಲ ಇದ್ರಲ್ಲಿ ತುಂಬಿಸ್ತಿದ್ದಾರೆ. ಇದು ಮೂಲಕ ಮತ್ತೆ ತಿರುಪತಿ ಹೋಗಿ ಅಲಿಪಿರಿ ಮೂಲಕ ಬೆಟ್ಟ ಎಕ್ಕಿ ಅಲ್ಲಿ ಬಂದು ನಮ್ಗೆ ಕೊಡ್ತಾರೆ. ಸೇಮ್ ಅದೇ ಸ್ಲಿಪ್ ಕೊಟ್ಬಿಟ್ಟು ಹೌ ಟು ಟೇಕ್ ಅವರ್ ಲಗೇಜ್ ಅಷ್ಟೇ. ಸೊ ಇಲ್ಲಿ ಬ್ಯಾಗ್ ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ. ಸೊ ಇದೇ ಒಂದು ಲಾಸ್ಟ್ ನಿಮ್ಗೆ ಅಂಗಡಿ. ಇದಾದ್ಮೇಲೆ ಯಾವ್ದೇ ಒಂದು ಅಂಗಡಿ ನೀವು ಟಾಪ್ ರೀಚ್ ಆಗೋವರೆಗೂ ಇರಲ್ಲ. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. డిలీట్ చేసేయండి లేదా ఆఫీస్లో ఎన్రోల్ చేసేయండి కెమెరా మీరు మన ಸೊ ಫೈನ್ಸ್ ಲೈಕ್ ಗೈಸ್ ಆಲ್ಮೋಸ್ಟ್ ಬಂದ್ಬಿಟ್ವಿ. ಫಸ್ಟ್ ಮೆಟ್ಲಲ್ಲಿ ಇದೆ. ಸೊ ಆಸ್ ಯೂಶುವಲ್ ಅಲಿಪಿರಿಯಲ್ಲಿ ಮಾಡೋ ಥರನೇ ಇಲ್ಲಿ ಫಸ್ಟ್ ಪೂಜೆ ಮಾಡಬೇಕು. ಸೊ ಇದೆ ಸ್ಟಾರ್ಟಿಂಗ್ ಪಾಯಿಂಟ್ ನಿಮಗೆ. Lies multiplying, but my bar pure fire. Let's break the chain, but truth in the wire. Echo chamber. ಇದೇ ಮೊದಲನೆಯ ಒಂದು ಸ್ಟೆಪ್ಪು. ಹೆಂಗೆ ಮುಂದೆ ಬಂದು ಇಲ್ಲಿಂದ 2ನೇ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಸೊ ಇದು 3, ಇದು 4. ಸೊ ಅಲಿಪಿರಿ ನಿಮಗೆ ಅರೌಂಡ್ 11ರಿಂದ 12 ಕಿಲೋಮೀಟರ್ ಬರುತ್ತೆ. ಸೊ ಈ ಒಂದು ಜಾಗ ಕೇವಲ 2 ಕಿಲೋಮೀಟ್ರು ಪರ್ಮಿಟ್ ಮಾಡ್ಕೊಂಡು. ಸೊ ನಿಮಗೆ ಟೋಟಲ್ 2388 ಸ್ಟೆಪ್ಸ್ ಬರುತ್ತೆ. ನೀವು ಅಲಿಪಿರಿಯಲ್ಲಿ ಹೋದರೆ ನಿಮಗೆ ಅರೌಂಡ್ 3550 ಸ್ಟೆಪ್ ಬರುತ್ತೆ. ಸೊ ಇಲ್ಲಿಂದಾನೇ ಸ್ಟಾರ್ಟು. ಸೊ 6:38 ಆಯಿತು. ಎಕ್ಸಾಕ್ಟ್ಲಿ 1ರಿಂದ 2 ಗಂಟೆಗಳ ಕಾಲ ಹಿಡಿಬೋದು ಬೇಸ್ಡ್ ಆನ್ ನಮ್ಮ ಸ್ಪೀಡ್ ಮೇಲೆ. ಬಟ್ ಇವ್ರ ಜೊತೆ ಹೋದರೆ ಮಿನಿಮಮ್ 5ರಿಂದ 6 ಅವರ್ ಆಗ್ಬೋದು ಹೇಳೋಕ್ಕಾಗಲ್ಲ. ನಂಗೆ ತಿರುಗಿ ನೋಡ್ತೀಯ. ಫೈನ್ಸ್ ಕಂಪೇರ್ ಟು ಅಲಿಪಿರಿ ಇಲ್ಲಿ ಜನಸಂಖ್ಯೆ ತುಂಬಾ ಕಮ್ಮಿ ಇದೆ. ಸೊ ನೋಡೋಣ. 6:40 ಸ್ಟಾರ್ಟ್ ಮಾಡಿದ್ವಿ. ಪ್ರಕಾರ 9 ಗಂಟೆ ಒಳಗಡೆ ಹೋಗ್ಬೋದು. ದರ್ಶನ ಮಾಡೋದಕ್ಕೆ ನಿಮಗೆ ಟೋಟಲ್ 3 ದಾರಿ ಅವೈಲಬಲ್ ಇರುತ್ತೆ ಥ್ರೂ ಅಲಿಪಿರಿಯಿಂದ. ಅದನ್ನ ಬಿಟ್ಟರೆ ಘಾಟ್ ರೋಡಲ್ಲಿ ಹೋಗ್ಬೋದು. 3ನೇದಾಗಿರೋ ದಾರಿ ಇದೆ ಈ ಶ್ರೀವಾರಿ ಮೆಟ್ಲೆ. ಸೊ ಇದು ಟ್ರೈ ಮಾಡಿಲ್ಲ. ಸೊ ಆನ್ ದಿ ವೇಲ್ ಟ್ರೈ ಮಾಡ್ತಾನೆ ಇದೀವಿ. ನೋಡ್ತಾ ಇದ್ದೀರಾ ಇಷ್ಟು ಬೇಗ 200 ಬಂದ್ಬಿಟ್ವಾ ಗುರು. ಈ ಒಂದು ಶ್ರೀವಾರಿ ಮೆಟ್ಟನ್ನ ನೀವು ಕವರ್ ಮಾಡೋದಕ್ಕೆ 1ರಿಂದ 3 ಗಂಟೆಗಳ ಕಾಲ ಬೇಕಾಗುತ್ತೆ. ಆಲ್ಸೋ ಅಲ್ಲಿ ತಗೊಂಡಿರೋ ಒಂದು ಟೋಕನ್ನ ಈ ಶ್ರೀವಾರಿ ಮೆಟ್ಟಲಿನ 1240ನೇ ಮೆಟ್ಟಲಿನಲ್ಲಿ ಮತ್ತೆ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿಸ್ಬೇಕು. ಬನ್ನಿ ಹಂಗೆ ಮುಂದೆ ನೋಡ್ಕೊಂಡು ಹೋಗೋಣ. ಏನು ಮೆಟ್ಲು ನೋಡ್ತಾ ಇದ್ದೀರಾ ಹೋಗ್ತಾ ಎಷ್ಟು ಸ್ಟ್ರೀಪ್ ಆಗ್ತಿದೆ ಅಂತ. ಸೊ ಇದೇ ಥರ ನಾವು ಆಲ್ಮೋಸ್ಟ್ ತುಂಬ ಕಷ್ಟನೇ. ಅದಕ್ಕೆ ಅಲ್ಲಿ ಬೋರ್ಡ್ ಇಕ್ಕಿದ್ದಾರೆ 50 ಏಜ್ ಮೇಲೆ ಇರೋರು ಬರಬೇಡಿ ಅಂತ. ನಮ್ಮ ಅಂಕಲ್ ಬೇರೆ 71 ಆಗಿದೆ. ಹೆಂಗ್ ಬರ್ತಾರೋ ಗೊತ್ತಿಲ್ಲ. ಬ್ರೋ ಸೊ 300 ಸ್ಟೆಪ್ ಇಟ್ಬಿಟ್ವಿ. ಅಲಿಪಿರಿ ಕಂಪೇರ್ ಮಾಡಿದ್ರೆ ಇಲ್ಲಿ ಎಷ್ಟೋ ಕಮ್ಮಿನೇ. ನೋಡ್ತಾ ಇದ್ರೆ ಅಷ್ಟೊಂದು ಜನ ಇಲ್ಲ. ಸೊ ಇಲ್ಲಿ ನೋಡ್ತಿದ್ದೀರಾ ಮಂಟಪ. ಇದು ಈ ಶೀಟ್ಗಳೆಲ್ಲ ಬರೋದಕ್ಕೆ ಮುಂಚೆ ಕ್ರಿಯೇಟ್ ಮಾಡಿರುವಂತಹ ಒಂದು ಮಂಟಪ. ಸೊ ಫಸ್ಟ್ ಎಲ್ಲ ಈ ತರ ಶೀಟ್ ವ್ಯವಸ್ಥೆ ಇರಲಿಲ್ಲ. ಕರ್ಕೊಂಡ್ಬಂದು ಸುಸ್ತಾಗಿರೋರು ಈ ಮಂಟಪ ಕೆಳಗಡೆ ಕುಳಿತು ವಿಶ್ರಾಂತಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರು. ಸೊ ಅಲ್ಲಿ ನೀವೇನೇನು ಮಾಡಬೇಕು ಮಾಡಬಾರ್ದು ಅಂತ ಹಾಕಿದ್ದಾರೆ ನೋಡ್ಕೊಳ್ಳಿ. ಸೊ ತಮಿಳು ಹಿಂದಿಯಲ್ಲೂ ಇದೆ. ಸೊ ಫಸ್ಟ್ ಮಂಟಪ 120ನೇ ಸ್ಟೆಪ್ ಅಲ್ಲಿ. ಇಲ್ಲಿ ಚಿಕ್ಕದೊಂದು ಫಾಲ್ಸ್ ನೋಡ್ತಾ ಇದ್ದೀರಾ. ಹೋಗಿ ಕೈ ಇಟ್ರೆ ಸಾಕಾಗಿರುತ್ತೆ ತಣ್ಣಗೆ. ಬಟ್ ದಾಟಂಗಿಲ್ಲ. ನಮ್ಮ ಹುಡುಗಿಯವ್ರ ರಿಲೇಟಿವ್ಸ್ ಬಂದ್ರು. ಪ್ರಸನ್ನ, ಹೇ ಪ್ರಸನ್ನ, ಬಂದಿ ಪ್ರಸನ್ನ. ಸೊ ನೋಡಿ ಎಷ್ಟು ಸ್ಟ್ರೀಪ್ ಆಗಿದೆ. ಪಕ್ಕ 90 ಡಿಗ್ರಿ 700ರಿಂದ 800 ಅಂತೂ ಸಿಕ್ಕಾಪಟ್ಟೆ ಸ್ಟ್ರೀಪ್ ಆಗಿದೆ. ಸೊ ಅವರೆಲ್ಲ ಕುತ್ಕೊಂಡಿದ್ದಾರೆ. ನಾವು ಹೊರಡೋಣ. ಅಷ್ಟೇ ಇನ್ನು 900 ಬಂದಾಯ್ತು. ಸೊ 1200ರಲ್ಲಿ ಒಂದು ಬೋರ್ಡ್ ಬರುತ್ತೆ. ಅಲ್ಲೋ ನೋಡಂಗಿಲ್ಲ. ಹಾಕ್ಬಿಟ್ಟು ನೋಡ್ತಿದ್ದೀರಾ ಲೈಕ್ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿ ಕೊಟ್ಟಿದ್ದ ಒಂದು ಟೋಕನ್ ನ ಸ್ಟೆಪ್ ನಂಬರ್ 120ರಲ್ಲಿ ಸ್ಕ್ಯಾನ್ ಮಾಡಿಸ್ಲೇಬೇಕು. ಇಲ್ಲಾಂದ್ರೆ ನಿಮ್ಗೆ ಶ್ರೀವಾರಿ ದರ್ಶನಕ್ಕೆ ಅಲೋ ಮಾಡಲ್ಲ ಅಂತ ಹೇಳೋರೆ. ಸೊ 1100 ಆಯ್ತು. ಇನ್ನು 100 ಹೋದ್ರೆ ಟೋಕನ್ ಇರುತ್ತೆ. ಬನ್ನಿ ಅವ್ರು ಬರೋಷ್ಟಾಗ ಹೋಗಿ ಲೈನಲ್ಲಿ ನಿಂತಿ ನಾವು ನಮ್ದು ಸ್ಕ್ಯಾನ್ ಮಾಡಿಸ್ಬಿಡೋಣ. ಇನ್ನು 100 ಗುರು 1200 ಆಗುತ್ತೆ. ಆಲ್ಮೋಸ್ಟ್ ಅರ್ಧ ಬಂದ್ಬಿಟ್ಟೆ. ಲೈಕ್ ಇದು 700 ಸ್ಟೆಪ್ ಆದ್ಮೇಲಿಂದ ಲಾಸ್ಟ್ 400 ಅಂತೂ ತುಂಬಾ ಇದೊಂದಿದೆ. ಅವ್ರ ಹಬ್ಬ ಕುತ್ಕೊಂಡ್ರು. ನಾನು ಒಂದು ವ್ಯೂ ಪಾಯಿಂಟ್ ಬರುತ್ತೆ. ಆ ವ್ಯೂ ಪಾಯಿಂಟ್ ಹೋಗೋಣ ಅಂತ ಹೋಗ್ತಿದ್ದೀನಿ. ಜೀವನದಲ್ಲಿ ಎಷ್ಟು ಟ್ರೆಕ್ಕಿಂಗ್ ಮಾಡಿದೀವೋ ಅದರಿಂದಾನೇ ಇಷ್ಟು ಶಕ್ತಿ ಐತೆ. ಸೊ ಅದಕ್ಕೆ ನೀವು ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಬೆಟ್ಟ ಗುಡ್ಡನೆಲ್ಲ ಹತ್ರಿ, ನಂತರ ಸ್ಟ್ರಾಂಗ್ ಆಗ್ತೀರಾ. ಹಿಂಗ್ ಬಂದ್ಬಿಟ್ವಿ. ಇಲ್ಲೇ ನಾವು ಆ ಟೋಕನ್ ಕೊಟ್ಟು ಮತ್ತೆ ಸ್ಕ್ಯಾನ್ ಮಾಡಿಸ್ಕೊಬೇಕು. ಬಿಡ್ತಾರೆ ಹೋಗುತ್ತೆ.
ಟಿಕೆಟ್ ಇಲ್ಲದೆ ಬಂದ್ರೆ ನಿಮ್ಗೆ ವೈಕುಂಠ ಟೋಲ್ ಕೊಡ್ತಾರೆ. ಸೊ ನಮ್ದು ಆಯ್ತು ಸ್ಕ್ಯಾನ್, ಏನಿಲ್ಲ ಈ ಒಂದು ಇದನ್ನ ಕೊಟ್ರೆ ಈ QR ಕೋಡ್ನ ಸ್ಕ್ಯಾನ್ ಮಾಡ್ಬಿಟ್ಟು ಕೊಡ್ತಾರೆ ಅಷ್ಟೇ ಅಂತೆ. ಸೊ ನಮ್ಮವ್ರೇನೋ ಕಣ್ ಸ್ಕ್ಯಾನ್ ಮಾಡ್ತಾರೆ ಅದು ಇದು ಅಂದ್ರು, ಆ ಥರದ್ದೆಲ್ಲ ಏನೂ ಇಲ್ಲ. ಆರಾಮಾಗಿ ಸ್ಕ್ಯಾನ್ ಮಾಡಿಸ್ಬಿಟ್ಟು ಇಲ್ಲಿಂದ ಕಂಟಿನ್ಯೂ ಮಾಡೋದಷ್ಟೇ. ಸ್ವಲ್ಪ ಅಲ್ಲಿ ನೋಡಿ ಎಷ್ಟು ಸ್ಟ್ರೀಪ್ ಇದೆ ಅಂತ, ಹಂಗಿದೆ ಸಾಕಾತಲ್ಲ. ಸೊ ದೇವಡ ಪರವಾಗಿಲ್ಲ, ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಇದೇ ಆ ವ್ಯೂ ಪಾಯಿಂಟು. ಆರು 40 ಬಿಟ್ವಿ, 6:22. ಸೊ ಕರೆಕ್ಟಾಗಿ 42 ನಿಮಿಷದಲ್ಲಿ 1200 ಸ್ಟೆಪ್ ಸ್ಕ್ಯಾನ್ ಆಯ್ತು. ಅವ್ರಿಗೆ ವೆಯ್ಟಿಂಗ್. 2000 years later. ನಮ್ಮವ್ರು ಕಾಣಿಸ್ತಾನೆ ಇಲ್ಲ ನಿಜ. ತುಂಬಾ ಹಂಗೆ ಅರ್ಧಕ್ಕರ್ಧ ಕಮ್ಮಿ ಆಗೋದು ನೋಡಿ, ಅಷ್ಟು ಸ್ಲೋ ಮಾಡಿಸ್ಕೊಂಡು ಸ್ಟೆಪ್ ತುಂಬಾ ಆಗೈತೆ. ಪರವಾಗಿಲ್ಲ, ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇದು ದೊಡ್ಡ ಶಾರ್ಟ್ ಕಟ್ಟೆ. One eternity later. ಆಗ್ತಿದೆಯಾ ಅಂತ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬ್ರೋ ಮಾತ್ರ ಬಂದ್ರು. ಅವರೆಲ್ಲ ಇನ್ನು 1000 ಕುತ್ಕೊಂಡಿದ್ದಾರೆ ಅಂತ. ಇನ್ನು ಅವ್ರು ಬರೋರ್ಗೆ ಇಲ್ಲೇ ಕೂರೋಣ. ಒಬ್ಳು ಬಂದ್ಲು. ಒಂದ್ಸಲಿರೋ ರೂಲ್ಸ್ ನೋಡಿ. ಎಸ್, 1200 ಸ್ಟೆಪ್ಪಲ್ಲಿ ವೆರಿಫೈ ಮಾಡಬೇಕು. ವ್ಯಾಲಿಡ್ ಓನ್ಲಿ 1 ಪರ್ಸನ್. ID ಮತ್ತೆ ಫೋಟೋ ನಿಮಗೆ ತಿರುಮಲದಲ್ಲಿರೋ ವೆರಿಫಿಕೇಶನ್ ಕೌಂಟ್ರಲ್ಲಿ ಯೂಸ್ ಆಗುತ್ತೆ. ಯಾವುದೇ ಟೈಮ್ ಸ್ಲಾಟ್ ಇದ್ರೆ ರಿಪೋರ್ಟ್ ಮಾಡಿ. ಟಿಕೆಟ್ನ ಕ್ಲೀನ್ ಆಗಿ ಇಟ್ಕೊಂಡಿರಿ, ಸ್ಕ್ಯಾನ್ ಮಾಡಕ್ಕೆ ಯೂಸ್ ಆಗೋ ಥರ. ಲಡ್ಡುನ 24 ಅವರಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಈಗ ಏನಾದ್ರು ಹಾರ್ಟ್ ರಿಲೇಟ್ ಇರೋರು, ಲೈಕ್ ಡಯಾಬಿಟಿಸ್ ಇರೋರು, ಲೈಕ್ ಹಾಕೋದ್ನ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಇದೇ ಆ ಒಂದು ವ್ಯೂ ಪಾಯಿಂಟು. ಈ ಒಂದು ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತಾನೆ ಇಲ್ಲಿ ಕೌಂಟ್ರು ಇದು ಮಾಡೋರು ಅನ್ಸುತ್ತೆ. ಫೈನ್, ಬನ್ನಿ. ಸ್ಕ್ಯಾನಿಂಗ್ ಮುಗಿಸಾಯ್ತು, 20 ನಿಮಿಷ ಡೀಲ್ ಆಯ್ತು ನಮ್ಮವರೆಲ್ಲ ಬರಕ್ಕೆ. ಸೊ 7:35 ವಿಲ್ ಕಂಟಿನ್ಯೂ ಕ್ಲೈಂಬಿಂಗ್. ಸ್ಟ್ರಿಪ್ ಇದೆ ನೋಡಿ. ಬೇಡ ಬೇಡ ಅಂಕಲ್, ಇಲ್ಲಿ ನೀರು ಇರುವಾಗ ನಮ್ಗೆ ಜ್ಯೂಸ್ ಯಾಕೆ? ಬಿ ಸಿಂಪಲ್ ಬ್ರೋ. ಈ ಒಂದು ವ್ಯೂನ ನೋಡಿ. ಸೊ ಗೈಸ್ 1 hour 10 ನಿಮಿಷ ಆಯ್ತು. 1550 ಸ್ಟೆಪ್ಗಳು. 800 ಫುಲ್ಲು ನಿಮ್ಗೆ ಹೀಗೆ ಫುಲ್ಲು ಸ್ಟ್ರೀಪ್ ಆಗೈತೆ. ಸೊ ಇಲ್ಲಿ ನಿಮ್ಗೆ ಮೊಸರು ಸಿಗುತ್ತೆ, ಕೆಳಗಡೆ ನಿಂಬೆಹಣ್ಣು ಜ್ಯೂಸ್ ಸಿಕ್ತು. ರೆಸ್ಟ್ ಮಾಡ್ತಿದ್ದೀನಿ, ಅವ್ರು ಬರಲಿ. ಚಾರಯ್ಯ ಮಾವುಡು ಆರಾಮಾಗಿ ರೆಸ್ಟ್ ಮಾಡ್ತಿದ್ದೀನಿ, ಅವ್ರು ಬರಲಿ. ಹಿಂಗೆ ಬನ್ನಿ ಅಂದರೆ ಏನು ನೀವು ಒಳ್ಳೆ ನಂತರ ಒಂದು 20 ನಿಮಿಷ ರೆಸ್ಟ್ ಮಾಡೋಣ. ಮಮ್ಮಿ ಸೊ 1800 ಸ್ಟೆಪ್ ಬಂದಾಯಿತು. ಇನ್ನು 588 ಇದೆ. ಇಲ್ಲ ಇಷ್ಟು ಸ್ಟ್ರಿಪ್ ಹಾಕೊಟ್ರೆ ಹೆಂಗೂರು ನೋಡಿ ಎಷ್ಟು ಸ್ಟ್ರಿಪ್ ಆಗೈತೆ. ಗಾಡ್ 2300 ಬಂದ್ಬಿಟ್ವಿ. ಸೊ 2188 ಅಂತ ಇದೀಗ 2388 ಆಗ್ಬಿಟ್ಟಿದೆ. 288 ಹೋಗ್ಬೇಕಂತ. ಟೈಮ್ 8:16 ಆಯಿತು. ಸೊ ನನಗೆ ಇನ್ನೂ 100 ಸ್ಟೆಪ್ ತೋರಿಸ್ತಿದೆ, ನೋಡ್ತಾ ಇದ್ದೀರಾ. 2200 ಕಂಪ್ಲೀಟ್ ಆಗಿದೆ. ಗಾಡ್ ನಮ್ಮ ಮೇಲೆ ಹೋಗಿ ಸೇರಿಬಿಟ್ಟು ಮೇಲ್ಗಡೆ ಹೋಗಿ ರೀಚ್ ಆಗಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದಾಗ ನಮ್ಮ ಹುಡುಗಿ ಫೋನ್ ನನ್ನ ಹತ್ರ ಇರುತ್ತೆ. ನಾನು ಮಾಡ್ಬಿಟ್ಟು ನಾನು ಬಂದು ರೀಚ್ ಆಯಿತು ಎಲ್ಲಿದ್ದೀರಾ ಅಂತ. ಮತ್ತೆ ಅವ್ಳು ಫೋನ್ ಮಾಡಿದ್ದಾರೆ. ಅದೊಂದು ಖುಷಿ ಅವ್ರಿಗೆ. ಆ್ಯಕ್ಚುಲಿ ನಾನು ವೇಟ್ ಮಾಡಿ ನಾನು ಹೋಗ್ಬಿಡ್ತಿದ್ದೆ, ಬಟ್ ಇಟ್ಸ್ ಓಕೆ, ಮುಗೀತಲ್ಲ ಹಂಗೆ. ಸೊ ನೋಡ್ತಿದ್ದೀರಾ ಇನ್ನು 88 ಸ್ಟೆಪ್ಪು. ಅವ್ರದ್ದು 2300 ಬಂದ್ಬಿಟ್ವಿ. 2.5 hour ಆಗಿದೆ. ಕೊನೆಗೆ ಮೇಲ್ ಬಂದು ರೀಚ್ ಆಗ್ಬಿಟ್ವಿ. ಸೊ ಟೈಮ್ ನೋಡ್ತಾ ಇದ್ದೀರಾ 8:20 ಎಕ್ಸಾಕ್ಟ್ಲಿ 2.5 hour ಅಷ್ಟೇ ಬಂದ್ಬಿಟ್ವಿ. 6:40 ಸ್ಟಾರ್ಟ್ ಮಾಡಿದ್ವಿ. ಹೈ ನಿಧಾನ. ಸೊ ಲಾಸ್ಟ್ ಒಂದು ನೀವು ಹಿಂಗೆ ನಡ್ಕೊಂಡು ಹೋಗ್ಬೋದು. ತುಂಬ ಕಷ್ಟಪಡ್ತು. ಇಲ್ಲಿ ಬಂದಮೇಲೆ ಹೀಗೆ ನಡಿಬೋದು ನೀವು, ಬಟ್ ಇಟ್ಸ್ ಚಾಲೆಂಜ್ ಸ್ವಲ್ಪ. ನಮ್ಮ ಮಾವ ಇಲ್ಲಿಂದ 4 ಸ್ಟೆಪ್ ಎಕ್ಕಿದ್ರು, ಅಲ್ಲೇ ಮುಗೀತು, ಅವ್ರ ಕೈಯಲ್ಲಿ ಆಗ್ತಿತ್ತು. ವಿ ಹ್ಯಾವ್ ರೀಚ್ಡ್. ಸೊ ಇದೇ ಲಾಸ್ಟ್ ಒಂದು. ಸೊ ಇಲ್ಲಿ ಬಂದರೆ ಅಂದರೆ ಮುಗೀತು. ವಿ ಹ್ಯಾವ್ ವಾನ್. ಗಾಡ್ ಥ್ಯಾಂಕ್ ಯು. ಸೊ ಗೈಸ್ ಮೇಲೆ ಬಂದು ರೀಚ್ ಆಗಾಯಿತು. ಅವರು ಬರಲಿ, ಅವ್ರಿಗೂ ಸ್ವಲ್ಪ ರೆಸ್ಟ್ ಮಾಡೋಣ. 2388 ಸ್ಟೆಪ್ನ ಎಕ್ಸಾಕ್ಟ್ಲಿ 2 ಗಂಟೆ 30 ನಿಮಿಷದಲ್ಲಿ ನಾನು ಮುಗಿಸಿದ್ದೀನಿ. ಇವರು ನಮ್ಮವರಲ್ಲಿ ಇನ್ನೂ ಇಬ್ರು ಬಂದರು. ನನ್ನ ನೆಂತಿ ಅವರಮ್ಮ ಕಾಣಿಸ್ತಿಲ್ಲ. ನೀ ಆಗಲ್ಲ, ಬನ್ನಿ, ಯಾರಿಗೂ ಆಗಿಲ್ಲ. ಅಷ್ಟು ಕಷ್ಟನಾ ಹೇ ಬೋ ತಿರುಗ್ತಾನೆ ಇಲ್ಲ ನೋಡಿ ಮರಿ. ಸೊ 8:26 ಆಯ್ತು. ನಾನು ಬಂದು 5 ನಿಮಿಷಕ್ಕೆ ಅವರಿಬ್ರು ಬಂದರು. ಇನ್ನೂ ಇಬ್ರು ಕಾಣಿಸ್ತಿಲ್ಲ, ನೋಡ್ಬೇಕು. ಬಟ್ ಎವಿ ಸ್ಟ್ರಿಪ್ ಗುರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಏನ್ ಬ್ರೋ ಕಾಣಿಸ್ತಿಲ್ಲ ಬ್ರೋ? ನೀನಂತೂ ಬೆಳ್ಳಗಿದೀಯ ಬ್ರೋ. ಹಿಂಗೆ ಆಗ್ಲಿಂದ ಎಗ್ರಿ ಅಲ್ಲ ಭಯ ಪಡಿಸ್ತಿದೆ. ಕೊನೆಗೆ ನಮ್ದು ಆ ಹುಡುಗನ ಹಿಂದೆ ಕಾಣಿಸ್ತಿದೆ. ಇಟ್ಸ್ 8:27. ನಿಧಾನ ಮೇಡಮ್. ಎಲ್ಲಿ ಗಾಡಿ ಸೈಡ್ಗೆ ಹೋಗ್ತಿದೆ, ಅಷ್ಟು ಕಷ್ಟನಾ?
ಹೆವಿ ವೀಕ್ ಆಗ್ಬಿಟ್ಟವರಪ್ಪ ಫಸ್ಟ್ ಥರ ಇಲ್ಲ ಇವರು. ನೀವೇ ವೇಸ್ಟು, ಅವರೇ ಇಕ್ಬಿಟ್ರು ನೋಡಿ. ಸೊ ಇದೇ ಆ ಮಂಟಪ ಸಖತ್ತಾಯ್ತು ನೋಡಿ. ಸೊ ಫೈನ್ ಮುಗೀತು ಅಷ್ಟೇ. ಸೊ ಲಗೇಜ್ ಕೌಂಟರ್ ಹೋಗಿ ಫಸ್ಟು ಲಗೇಜ್ ತೊಗೊಳ್ಳೋಣ. ಎಷ್ಟು 2 ಕ್ಲಿಪ್ಸಲ್ಲಿ ಮುಗಿಸು. ಕೆಳಗಡೆ ಟೋಕನ್ ಮೇಲೆ 1 and 2 ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಇದೆ ಕೌಂಟರ್ ನಂಬರ್ 2 ನಮ್ಮದು ರಶ್ ಕಮ್ಮಿ ಗುರು, 1 ಜಾಸ್ತಿ ಇದ್ದಾರೆ. ಬಟ್ ನಿಜವಾಗ್ಲೂ ಅಲಿಪಿರಿ ಮತ್ತೆ ನಾರ್ಮಲ್ ಆಗಿ ನಾವು ಎಂಟ್ರಿ ಕೊಡ್ತೀವಲ್ಲ, ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬಾ ಕ್ಲೀನ್ ಆಗಿ ತುಂಬಾ ಕಮ್ಮಿ ರಶ್ ಇದೆ. ಇನ್ನೊಂದು ಗುಡ್ ನ್ಯೂಸ್ ಇದೆ, ಏನಪ್ಪಾ ಅಂತ ಹೇಳಿದ್ರೆ ನಾವು ಇವಾಗ ಲೈಕ್ ಹೋಗುವಂತ ಲೈನು ಪರ್ಟಿಕ್ಯುಲರ್ ಆಗಿ ನಾವು ಶ್ರೀವಾರಿ ಮೆಟ್ಲಿಂದ ಯಾರ್ಯಾರು ಎಕ್ಕೊಂಡ್ರು ಅವ್ರು ಮಾತ್ರ ದರ್ಶನ ಹೋಗಕ್ಕೆ ಸಪರೇಟ್ ಒಂದು ಗೇಟ್ ಇದೆ ಅಂತ ನಾವು ಅದ್ರ ಮೂಲಕನೇ ಒಳಗಡೆ ಹೋಗ್ತಿದೀವಿ. ದರ್ಶನ ಬೇಗ ಆಗೋ ಚಾನ್ಸಸ್ ಇದಾವೆ. ಐ ಅಕ್ಸೆಪ್ಟ್ ಮೈ ಅಪಾಲಜೀಸ್. ಎಸ್, ನಾವು 1.5 ಅವರಲ್ಲಿ ಬಂದಿದ್ದೀವಿ, 2.5 ಅವರ್ ಅಲ್ಲ. ನನ್ನ ವಿಡಿಯೋದಲ್ಲ 2.5 ಅವರ್ ಅಂತ ಹೇಳ್ಕೊಂಡ್ವಿ. 7:40 8:20. ಎಸ್ ಗೈಸ್, ಎಕ್ಸಾಕ್ಟ್ಲಿ ಜಸ್ಟ್ 1.5 ಅವರಲ್ಲೇ ಬಂದಿದ್ದೀವಿ. ಸೊ ಹೆವಿ ಕ್ಲೀನ್ ಆಯ್ತು, ನಂಗೆ ನಿಜ ಇಷ್ಟ ಆಗ್ತಿದೆಯಪ್ಪ ಈ ಒಂದು ಜಾಗ, ಈ ಒಂದು ಪಾಯಿಂಟ್, ಎಕ್ಸಿಟ್ ಪಾಯಿಂಟ್ ಆಸಮ್. ಯುನೋ ಎಷ್ಟು ಬೇವತ್ತೋಗಿದ್ದೀವಿ. ಸೊ ರೆಡಿ ಆಗ್ತಾ ಇದ್ದಾರೆ ಎಲ್ಲ. ನೀವೇನಾದ್ರು ತಿರುಪತಿಗೆ ಬರೋದಾದ್ರೆ ಈ ಒಂದು ತಪ್ಪನ್ನ ಮಾಡಲೇಬೇಡಿ. ಅಂಥದ್ದೆಲ್ಲ ಏನಿಲ್ಲ. ಈ ಥರ ಸ್ಮಾರ್ಟ್ ವಾಚ್ ಏನಾದರೂ ಇದ್ದರೆ ಲೈಕ್ ಲೈನ್ಗೆ ಎಂಟ್ರಿ ಆಗೋಕ್ಕೆ ಮುಂಚೆನೇ ಕಡೆ, ಯಾಕಂದರೆ ಒಂದು ದರ್ಶನಕ್ಕೆ ಲೈನಲ್ಲಿ ಹೋಗುವಾಗ ಸ್ಮಾರ್ಟ್ ವಾಚ್ನ ಕಿತ್ಕೊಂಡ್ಬರ್ತಾರೆ, ಇಲ್ಲ ರಿಟರ್ನ್ ಹೋಗಿತ್ತು ಬಾ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾಷ್ಟ ಮುಗಿಸೋಣ. ಸೊ ನಾಷ್ಟ ಇಲ್ಲೇ ನಿಮ್ಗೆ ಮಾಡ್ಕೊಬೋದು. ಸೊ SSD ಟೋಕನ್ ಹೋಲ್ಡರ್ಸು ಲೆಫ್ಟ್ ಹೋಗಿ ಅಂತಿದೆ. ಇದೇ ಈ ಒಂದು ಗೇಟಿಂದ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ನೋಡ್ತಿರ್ಬೋದು, ಅಲ್ಲಿ ಭಕ್ತರು ತಮ್ಮ ನಿಗದಿಪಡಿಸಿದ ಟೋಕನ್ಗಳಲ್ಲಿ ಈ ಸಮಯದ ಸ್ಲಾಟ್ಗಳ ಪ್ರಕಾರ ಮಾತ್ರ ಸರದಿ ಸಾಲುಗಳನ್ನು ಸೊ ಅಲ್ಲಿ ಚೆಕ್ ಮಾಡ್ತಿದ್ದಾರೆ. ಸೊ ಟೋಕನ್ ಇದ್ರೆ ಮಾತ್ರ ಒಳಗಡೆ ಬಿಡೋದು. ಓಕೆ, ಟೋಕನ್ ಇರೋರಿಗೆ ಹೀಗೆ, ಇಲ್ಲದೆ ಇರೋರಿಗೆ ಹೀಗೆ. ಸುಮಾರು 15 ನಿಮಿಷದಿಂದ ಹಿಂಗೆ ನಡೀತಿದ್ದೀವಿ. ಸೊ ಲೈನ್ ಇನ್ನೂ ಇದಾಗಿಲ್ಲ, ತುಂಬ ಕಾಲಿದೆ. ಮೇ ಬಿ ಶ್ರೀವಾರಿಯಿಂದ ಬಂದಿದ್ದಕ್ಕೆ ಐ ಥಿಂಕ್ ಇಷ್ಟು ಖಾಲಿ. ಟೈಮ್ ನೋಡ್ತೀರಾ 10:28 ಆಯಿತು. ಸೊ ದರ್ಶನ ಮುಗಿಸಿ ಎಷ್ಟು ಗಂಟೆ ಅಂತ ಲಾಸ್ಟ್ ಹೇಳ್ತೀನಿ. ಪ್ಲಸ್ ಲಗೇಜ್ ಸೆಂಟರ್ ಬಂದ್ಬಿಟ್ವಿ. ಫೈನ್, ಲಗೇಜ್ ಫೋನೆಲ್ಲ ಕೊಡಬೇಕು. ಸೊ ಟೈಮು 10:35 ಆಯಿತು. ಎಲ್ಲ ಸ್ವಿಚ್ ಆಫ್ ಮಾಡಿ. ಸ್ವಿಚ್ ಆಫ್ ಮಾಡ್ದೆ. ಪವರ್ ಬಟನ್ ಇದನ್ನು ಒತ್ತು, ಲೈಫಲ್ಲಿ ಮಾಡಿದೆ ತಾನೆ. ಪವರ್ ಬಟನ್ ಇದನ್ನು ಒತ್ತಿಡಿ. ಫೈನ್ ಅಷ್ಟೇ ಗಾಯ್ಸ್, 10:35 ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಸಿಗ್ತೀವಿ. 2 hours later. ನಮಸ್ಕಾರ. ಎಸ್, ಮುಗೀತು. ಕೇವಲ 1.5 ಗಂಟೆಗಳಲ್ಲಿ ನಮ್ಮ ದರ್ಶನ ಮುಗೀತು. ನಮಗೆ ಶಾಕ್ ಆಗ್ತಿದೆ. ಎಸ್, 10:36ಗೆ ಫೋನ್ನ ಸಬ್ಮಿಟ್ ಮಾಡಿದ್ವಿ. ಎಕ್ಸಾಕ್ಟ್ಲಿ 12 ಗಂಟೆಗೆ ದರ್ಶನ ಆಗಿ ಈಚೆ ಬಂದು. ಮೊಬೈಲ್ ನೋಡಿ, ಸೇಲ್ಗೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಮಾಡಿ. ಎಸ್, ಮೊಬೈಲ್ನ ಅಲ್ಲಿ ಕೊಟ್ಟಿದ್ವಲ್ಲ, ಅದನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋಕ್ಕೆ ನಾನು ನಮ್ಮ ಮಾವ ಬಂದಿದ್ದೀವಿ. ಸೊ ಲಡ್ಡು ಕೂಡ ತೊಗೊಂಡಾಯಿತು. ಲಡ್ಡು ತೊಗೊಂಡು ಆ್ಯಕ್ಚುಲಿ ಹಿಂಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು ಲಗೇಜ್ ತೊಗೊಂಡು. ಬಟ್ ನಮ್ಮವರೆಲ್ಲ ಅಲ್ಲೇ ಕೂತ್ಕೊಂಡಿದ್ದಾರೆ ರೀ, ಫೋಟೋಸ್ ತೆಗಿಬೇಕಂತೆ. ಸೊ ಈಗ ಮತ್ತೆ ಲಗೇಜ್ ಓದ್ಕೊಂಡು ನಾವಿಬ್ಬರೇ ಆ ಸೈಡ್ ಹೋಗ್ಬೇಕು. ಏನು ಮಾಡೋದು, ಫ್ಯಾಮಿಲಿಗೋಸ್ಕರ ಇಷ್ಟೆಲ್ಲ ಮಾಡಬೇಕು. ಚಪ್ಪಲ್ ಹಾಕ್ತೇನೆ. ಚೆನ್ನಾಗೈತಾ? ಸುಖವಾಗೈತಾ? ಇದು ನಮಗಿಂತ ದೊಡ್ಡ ಲೈನ್ ಆಯ್ತು ಅಂಕಲ್. ಸೊ 1:15 ಆಯಿತು. ನಮ್ಮ ಫೈನ್ ಅಷ್ಟೇ. ಲೈಕ್ ಬ್ಯಾಕ್ ಸೈಡಲ್ಲಿ ನೋಡ್ತಿದ್ದೀರಾ, ಅದೇ ಗೊಲ್ಲ ಮಂಟಪಂ, ಐಡೆಂಟಿಟಿ ಆಫ್ ತಿರುಪತಿ. ಸೊ ವಿಡಿಯೋ ಫೋಟೋಸ್ ತೊಗೊಂಡು ಓಡೋಣ. Like it's Amazon to your home. I'm going to swag. 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 Greatest of the swagger country rapping in the Carolina Chronicles. Swag toe certified OG, unstoppable. Gorilla made rhythms, hip hop funk in my tone, my onion. Solid swag worldwide. ಫೋಟೋ ಸೆಷನ್ ಆಯಿತು. ಸೊ 4 ಗಂಟೆ ಆಯಿತು, ಹೊರಡೋಣ. ಫೈನ್ ಗೈಸ್, 4:10 ಆಯಿತು. ಸೊ ಅವರೆಲ್ಲ ಹೊರಟಿದ್ದಾರೆ. ಎಲ್ಲಗುರು ಅಂತ ಕೇಳ್ಬೋದು. ಎಸ್, ಎಕ್ಸಾಕ್ಟ್ಲಿ ಗೋವಿಂದರಾಜ್ ಟೆಂಪಲಲ್ಲಿ ಇದ್ದೀನಿ. ಅಲ್ಲಿ ಬ್ಲೂ ಶೀಟ್ ಕಾಣಿಸ್ತಿದೆಯಲ್ಲ, ಅದೇ ತಿರುಪತಿ ರೈಲ್ವೆ ಸ್ಟೇಷನ್.
ಎಸ್ ಲಾಸ್ಟ್ ಟೈಮು ಬಂದಿದ್ದೆ, ಫೈನ್ ಕಟ್ಟಿದ್ದೆ. ಅದಕ್ಕೆ ಮುಂಚೆ ವರ್ಷನ ಲೈಕ್ ಇದೆ ಈ ರೋಡಲ್ಲೇ ಹಿಂದ್ಗಡೆ ಆಟೋ ನಿಂತೈತಲ್ಲ, ಸೊ ಆ ಒಂದು ಸ್ಟ್ರೀಟಲ್ಲೇ ರೂಮ್ ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ಬಂದಾಗ. ಸೆಕೆಂಡ್ ಟೈಮ್ ಬಂದಾಗ ಎಸ್ ಕೆಳಗಡೆ ಬರೋಕ್ಕೆ ಎಕ್ಸಾಕ್ಟ್ಲಿ 4 ಗಂಟೆ ಆಯಿತು. ನನಗೆ ಹೆವಿ ಕೈ ಕಾಲು ನೋವ್ತಿದೆ, ಮತ್ತೆ ಓವರಲ್ಲಿ ಕ್ಯೂ ಅಲ್ಲಿ ನಿಲ್ಬೇಕು, ಅದೇ ಬೇಜಾರು. ಬೆಳಗ್ಗೆಯಿಂದ ಎತ್ತಿ ಮೇಲೆ ಹೋಗಿ 1.5 ಅವರ್ ಕ್ಲೈಮ್ ಮಾಡಿ ಕ್ಯೂ ಬೇಗ ಆಗೋಯ್ತು. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿಲ್ಲ, 1.5 ಅವರಲ್ಲೇ ದರ್ಶನ ಆಗೋಯ್ತು. ಫಸ್ಟ್ ಟೈಮ್ ತಿರುಪತಿ ಟೆಂಪಲ್ಗೆ ಹೋಗಿಲ್ಲ, ಇಲ್ಲೇ ಯಾವುದೋ ಚಿಕ್ಕ ಟೆಂಪಲ್. ಯಾಕಂದರೆ ತಿರುಪತಿ ಅಂದರೆ ಫೇಮಸ್ ಏನು, ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ ದೇವ್ರ ದರ್ಶನ ಆಗೋಕ್ಕೆ. ಬಟ್ ಏನೋ ಸಿಕ್ಕಾಪಟ್ಟೆ ಬೇಗ ಆಗೋಯ್ತು, ಅದೊಂಥರ ಖುಷಿನೇ. ನಾನು 2 ಗಂಟೆಗೆಲ್ಲ ಕೆಳಗಡೆ ಬಂದುಬಿಡ್ತೀವಿ, 3 ಗಂಟೆಗೆ ಬಿಟ್ಟರೆ 7 ಗಂಟೆ ಬೆಂಗಳೂರು ಅಂದ್ಕೊಂಡಿದ್ದೆ. ಏನು ಮಾಡ್ದೆ ಗೊತ್ತಿಲ್ಲ. ಸೊ ಇದೇ ಗೋವಿಂದರಾಜ್ ಟೆಂಪಲು. ಸೊ ನೋಡಿ ಅದೇ ಗೋವಿಂದರಾಜ ಟೆಂಪಲು. ಸೊ 2 ಸಲ ಹೋಗಿದ್ದೀನಿ, ಈ ಸಲ ಯಾಕೋ 1 hour later. 10 ನಿಮಿಷ. ನಿಮಗೆ ಎಷ್ಟು ಗಂಟೆಗೆ ಹೋದ್ರಿ ಒಳಗಡೆ? ಹಾಂ, ಗೈಸ್ ತಿರುಪತಿ ಹೋಗ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀನಿ. ಎಸ್ ಇವತ್ತು ನವೆಂಬರ್ 2, 2025 ಭಾನುವಾರ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಾಳೆ ನವೆಂಬರ್ 3, 2025ಕ್ಕೆ ನಾನು ಹುಡುಗಿ ಕಮಿಟ್ ಆಗಿ ಸುಮಾರು 7 ವರ್ಷ ಕಂಪ್ಲೀಟ್ ಆಯಿತು. ಅದರಿಂದ ಆನ್ ದಿ ವೇ ಬೆಂಗಳೂರಿಗೆ ಇದ್ದೀವಿ. ಸೊ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ಸೋಣ ಅಂತಿದ್ದೀನಿ. ಸೊ ಅಷ್ಟೇ ಸರ್ಪ್ರೈಸು. ಸೊ ಬನ್ನಿ ನೋಡೋಣ. 7 ವರ್ಷ ಆಯಿತು ಗುರು. The next morning. ಸೊ ಗೈಸ್ ತಿರುಪತಿಯಿಂದ ಬಂದು ಎಕ್ಸಾಕ್ಟ್ಲಿ 1 ದಿನ ಆಯಿತು. ಎಸ್ ಇವತ್ತು 3ನೇ ತಾರೀಕು. ಸೊ ನಿನ್ನೆ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದು. ನಮ್ಮ ಮನೆ ಹತ್ರ ಯಾವುದೋ ಬೇಕ್ರಿಯಲ್ಲಿ ಆರ್ಡರ್ ಮಾಡಿದ್ದೀನಿ, ಅವ್ರಿಗೂ ಗೊತ್ತಿರೋದೆ. ಸೊ ಜಸ್ಟ್ ಇವಾಗ ತಮಿಳ್ನಾಡಿಗೆ ಹೋಗಿ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಫೈನ್ ಗೈಸ್, ಟೈಮ್ ನೋಡ್ತಿದ್ದೀರಾ 10:47 ಆಯಿತು. ಸೊ 588 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಆಗಿದೆ. ಇಷ್ಟೇ. ಎಲ್ಲಿಗೂ ಏನೋ ಸೆಲೆಬ್ರೇಷನ್ ಅದಿದೆ ಅಂತ ಹೈಪ್ ಎಲ್ಲ ಕೊಟ್ಟೆ ಅನ್ಬೋದು. ಆ್ಯಕ್ಚುಲಿ ಲೈಕ್ ಅಲ್ಲಿ ಬ್ರೇಕಿಂಗ್ ನಿಲ್ಸಿದ್ನಲ್ಲ, ಸೊ ಅಲ್ಲಿ ಪಕ್ಕದಲ್ಲೇ ಕೇಕ್ ಸಿಕ್ತು. ಬಟ್ ಏನಂದ್ರೆ ವಿತ್ ಎಗ್ ಅಂತ ಹೇಳಿದ್ರು, ಎಗ್ಲೆಸ್ ಕೇಕ್ ಹುಡುಕ್ದೆ. ಆ ಟೋಲ್ ಫುಲ್ ಅಲ್ಲಿಂದ ಅಲ್ಲೋಗಿ ಅಲ್ದಿದ್ದೀನಿ, ಎಲ್ಲೂ ಸಿಗ್ಲಿಲ್ಲ. ಓಕೆ, ಟೈಮ್ ಏನು ಮಾಡೋಕ್ಕಾಗಲ್ಲ, ಹೆವಿ ಟಯರ್ಡ್ ಆಗ್ತಿದೆ. ನಿಜ ಭಾರ್ಗವ್ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ಕಮ್ಯುನಿಕೇಶನ್ ಇದರಲ್ಲಿ. ಮಾತಾಡಕ್ಕೆ ಒಬ್ರು ಗೊತ್ತಿಲ್ದವನಾಗೋದೆ ನಾನು. 250 ಕಿಲೋಮೀಟರ್ ಹತ್ರ. ಸೊ ಮಾತುಕತೆನೇ ಇಲ್ಲ. ನಾನು ಪಾಡ್ಗನ್ನ ಟ್ರೈ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ಅದು ಯಾಕಂಗೆ ಗೊತ್ತಿಲ್ಲ. ಸೊ ಅದೊಂದು ಬೇಜಾರೆ. ಇಟ್ಸ್ ಓಕೆ, ಇರಲಿ. ಸೊ ಹೋಪ್ಫುಲಿ ಲೈಕ್ ತಿರುಪತಿ ಸೀರೀಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಮುಂಚೆ ಗೋಕರ್ಣ ಸೀರೀಸ್, ಗೋವಾ ಸೀರೀಸ್ ಹಾಕಿರ್ತೀನಿ, ಸಖತ್ ಇಂಟ್ರೆಸ್ಟ್ ಆಗಿ ಮಾಡಿರ್ತೀನಿ. ಮಿಸ್ ಮಾಡದೆ ಹೋಗಿ ನೋಡ್ಬಿಡಿ. ಇನ್ನೊಂದು ಮಾತು ಹೇಳಲೇಬೇಕು, ಮೇ ಬಿ ಇದೇ ಕೊನೆಯ ಒಂದು ರೈಟ್. ಯಾಕಂದ್ರೆ 2025 ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದ್ದೀನಿ ಕಾರಲ್ಲಿ. ಸೊ ಇನ್ನು ನೆಕ್ಸ್ಟ್ ವರ್ಷ ಫುಲ್ ಆದಷ್ಟು ಬೈಕಲ್ಲಿ ಓಡಾಡ್ತೀನಿ. ಟಾಟಾ ಪಂಚ್ ಆ್ಯಂಡ್ ನನ್ನ ಪೋಲೋದಲ್ಲೂ ಆಗಲಿ ಲೈಕ್ ಇನ್ನೂ ಒಂದು ಕಡೆ ಹೋಗಬೇಕು, ಅದು ಲೈಕ್ ಇಷ್ಟು ವ್ಲಾಗಲ್ಲಿ ಬರುತ್ತೆ. ಸೊ ಹೋಪ್ಫುಲಿ ನೆಕ್ಸ್ಟ್ ಒಂದು 6 ತಿಂಗಳೊಳಗೆ ಯಾವುದೇ ರೀತಿಯಾದ ಒಂದು ಟ್ರಾವೆಲ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಸೀರಿಯಸ್ಲಿ ಆಗ್ತಿಲ್ಲ. ಲೈಕ್ ಫ್ರೆಂಡ್ಸ್ ಜೊತೆ ಆಗಲಿ, ನನ್ನ ಫ್ಯಾಮಿಲಿ ಜೊತೆ ಆಗಲಿ, ಇವ್ರ ಫ್ಯಾಮಿಲಿ ಜೊತೆ ಆಗಲಿ ಒಬ್ಬನೇ ಡ್ರೈವ್ ಮಾಡ್ತಾ ಇದ್ದೀನಿ. ಲೈಕ್ ಅದು ಚೆನ್ನಾಗಿರುತ್ತೆ. ಬಟ್ ಅದಕ್ಕೆ ತಕ್ಕ ಒಂದು ಏನು ಹೇಳೋದು, ಅದೇ ಈಗ ಅಷ್ಟು ದೂರದಿಂದ ಬರ್ತೀನಿ, ಲೈಕ್ ಮಾತಾಡ್ಕೊಂಡ್ ಬಂದೆ, ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ಲೈಕ್ ಮಾತುಕತೆಗೆ ಆಳುಗಳಿಲ್ದೆ, ಇಟ್ಸ್ ಕೈಂಡ್ ಆಫ್ ಹೇಳ್ಕೊಳಕ್ಕಾಗದೆ ಇದು ಮಾಡ್ಕೊಂಡ್ರೆ ಫೈನ್. ಇದೆಲ್ಲ ಒಂದು ರೀಸನ್ ಅಷ್ಟೇ. ಸೊ ಹೋಪ್ಫುಲಿ ಲೈಕ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ, ಸೊ ದಿಸ್ ಇಸ್ ಮೈ ಲಾಸ್ಟ್ ಟ್ರಿಪ್ ಇನ್ ಕಾರ್ ಅಷ್ಟೇ. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್